ಮೇ 14, 2025 ಅವತ್ತು ಒಂದಿನ ಕಂಪ್ಲೇಂಟ್ ಬರುತ್ತೆ. ನನ್ನ 31,000 ಕಳ್ಳತನ ಆಗಿದೆ ಅಂತ. ಕಂಪ್ಲೇಂಟ್ ಸ್ವೀಕರಿಸಿದ ಪೊಲೀಸರು ತಡ ಮಾಡದೆ ಕಳ್ಳನನ್ನು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಲ್ಲಿ ಬಂಧಿಸ್ತಾರೆ. ಅವನನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಅವನು ಇವರು ಊಹಿಸಿದ ಹಾಗೆ ಸಾಮಾನ್ಯ ಕಳ್ಳ ಅಲ್ಲ ಅಂತ. ಹೌದು, ಈ ಕಳ್ಳನ ಹೆಸರು ಬಂದು ಪರಮೇಶ್ವರ್ ಅಂತ. ಈತ ವೃತ್ತಿ ಅಂತ ಏನಿಲ್ಲ, ಈತನ ವೃತ್ತಿನೇ ಕಳ್ಳತನ. ಇವನು ಸುಮಾರು ಬರೋಬ್ಬರಿ 20 ವರ್ಷಗಳಿಂದ ಕಳ್ಳತನ ಮಾಡ್ತಿದ್ದ. ಹಾಗೆ ಯಾರಿಗೂ ಅನುಮಾನ ಬಾರದ ರೀತಿ ಇರ್ತಿದ್ದ. ಇನ್ನು ಇವನನ್ನು ವಿಚಾರಣೆ ಮಾಡಿದಾಗ ಗೊತ್ತಾಗಿದ್ದು ಈತ ಸುಮಾರು 20 ವರ್ಷದಿಂದ ಕಳ್ಳತನ ಮಾಡ್ತಿದ್ದ ಅಂತ. ಈತನ ಕೈ ಚಳಕ ಎಲ್ಲಿ ತೋರ್ತಿದ್ದ ಅಂದರೆ ಮದುವೆ ಮನೆಗಳಲ್ಲಿ. ಹೌದು, ಎಷ್ಟೋ ಜನ ಕೂಡಿಟ್ಟಿದ್ದ ಆ ದುಡ್ಡಲ್ಲಿ ಮಗ ಮಗಳು ಮದುವೆ ಮಾಡಬೇಕು ಅಂತ ಇದ್ದರೆ ಇವನು ಅದೇ ಮದುವೆಯಲ್ಲಿ ತಾಳಿ ಕಟ್ಟೋ ಸಮಯ ನೋಡಿ ಗಂಡು ಹೆಣ್ಣಿಗೆ ಕೊಟ್ಟಿದ್ದ ರೂಮಲ್ಲಿ ಸೀದಾ ಹೋಗಿ ಅಲ್ಲಿದ್ದಂಥ ಚಿನ್ನ ದುಡ್ಡು ದೋಚಿ ಏನೂ ಗೊತ್ತಿಲ್ಲದಾಗೆ ಹೋಗ್ಬಿಡ್ತಿದ್ದ. ಈ ರೀತಿ ಕದ್ದ ದುಡ್ಡಲ್ಲಿ 3 ಮನೆ ಕಟ್ಟಿಸಿದ. ಅದರಲ್ಲಿ ತಾನು ಹೆಂಡತಿ ಮಗು ವಾಸ ಆಗಿದ್ದ. ಹಾಗೆ ಮಾಡಿದ ದುಡ್ಡಲ್ಲೇ ಮಗನನ್ನು ಇಂಜಿನಿಯರಿಂಗ್ ಕೂಡ ಓದಿಸಿದ್ದ. ಇನ್ನು ಈ ರೀತಿ ಕಳ್ಳತನ ಮಾಡೋದು ಮನೆಯವರಿಗೆ ತಿಳಿದಿರಲಿಲ್ಲ. ಇವನು 20 ವರ್ಷದ ಹಿಂದೆ ಇದೇ ರೀತಿಯ ಒಂದು ಪ್ರಕರಣವೊಂದರಲ್ಲಿ 2005ರಲ್ಲಿ 2 ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸಿದ್ದ.